ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು ಚೆಸ್ಕಾಮ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಒಂದು ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ. ಬಟ್ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ, ಕಾರಣಾಂತರಗಳಿಂದ. ಓಕೆ, ಇಲ್ಲಿ ಏನಿದೆ ಎಂಬುದನ್ನು ಇದರಲ್ಲಿ ನೋಡ್ತಾ ಹೋಗೋಣ. ಬೆಸ್ಕಾಮು ಇನ್ನು ಉಳಿದಂತಹ ಒಂದು ಹೆಸ್ಕಾಮ್ಗಳ ಒಂದು ಫಿಸಿಕಲ್ ಡೇಟ್ ಬಗ್ಗೆ ನಾಳೆ ಒಂದು ವಿಡಿಯೋನ ಮಾಡ್ತೀನಿ. ಅದು ಅಪ್ಡೇಟ್ ಸಿಕ್ಕ ನಂತರವೇ ಮಾಡ್ತೇನೆ. ಓಕೆ, ಇಲ್ಲಿ ಏನಿದೆ ಎಂಬುದನ್ನು ನೋಡ್ಬೋದು ಅಷ್ಟೇ. ಇಲ್ಲಿ ಎಲ್ಲ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. 1:5 ರೇಷಿಯೋದ ಒಂದು ಲೀಸ್ಟನ್ನು ಸಹ ಬಿಟ್ಟಿದ್ದಾರೆ. ಆ ಒಂದು ಲೀಸ್ಟಲ್ಲಿ ಇದ್ದವರು ಎಲ್ಲರೂ ಸಹ ಫಿಸಿಕಲ್ಗೆ ಆಯ್ಕೆ ಆಗಿದ್ದಾರೆ. ಓಕೆ, ಅಂಕಪಟ್ಟಿ ಮೀಸಲಾತಿ ಪ್ರಮಾಣಪತ್ರಗಳ ಅನುಗುಣವಾಗಿ ಅವ್ರಿಗೆ ಒಂದು SLC ಪ್ಯಾರಸ್ ಇದ್ರ ಮೇಲೆ ಆಯ್ಕೆ ಮಾಡಿ ಈಗಾಗಲೇ ಅವರು 1:5 ಲೀಸ್ಟನ್ನು ಬಿಟ್ಟಿದ್ದೀವಿ ಅನ್ನೋದನ್ನು ಸಹ ಹೇಳಿದ್ದಾರೆ. ಬಟ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಿಸಿಕಲ್ ಬಂದುಬಿಟ್ಟು 12/5/2025ರಿಂದ 16/5/2025 ಚಾಮುಂಡಿ ವಿಹಾರ ಕ್ರೀಡಾಂಗಣ ಮೈಸೂರು ಇಲ್ಲಿ ಸಹನಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು. ಪ್ರತಿ ಅಭ್ಯರ್ಥಿಯು ಸಹನಶಕ್ತಿ ಪರೀಕ್ಷೆಗೆ ಕರೆಪತ್ರಗಳನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವೆಬ್ಸೈಟಲ್ಲಿ ದಿನಾಂಕ 5/5/2025ರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂದರೆ ನಾಳೆಯಿಂದ ಈ ಒಂದು ಫಿಸಿಕಲ್ನ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಎಂಬುದನ್ನು ಈಗಾಗಲೇ ಹೇಳಿದ್ದೇವೆ. ನಾಳೆ ಮತ್ತೆ ನಿಮಗೆ ಈ ಒಂದು ಹಾಲ್ ಟಿಕೆಟ್ ಬಗ್ಗೆ ಬೇಕು ಅಂತಂದರೆ ನಾವು ವಿಡಿಯೋನ ಮತ್ತೆ ಮಾಡಿ ಸಹ ಹಾಕ್ತೇವೆ. ಇಲ್ಲಿ ಸೂಚನೆಗಳನ್ನ ಏನು ಕೊಟ್ಟಿದ್ದಾರೆ ಎಂಬುದನ್ನು ಒಂದ್ಸಲ ನೋಡಿ. ಇಲ್ಲಿ ಸಹನಶಕ್ತಿ ನಡೆಯುವ ಸ್ಥಳ ಒಂದೇ ಇರುತ್ತೆ. ಅದು ಯಾವುದು? ಚಾಮುಂಡಿ ವಿಹಾರ ಕ್ರೀಡಾಂಗಣ. ಕೇವಲ 4 ದಿನಗಳ ಫಿಸಿಕಲ್ ನಡೀತದೆ, 12ರಿಂದ 16ರವರೆಗೆ. ಆನ್ಲೈನ್ ಮೂಲಕ ಅರ್ಜಿಗಳು ಭರ್ತಿ ಮಾಡುವಾಗ ಅಂಕಗಳು ತಪ್ಪಾಗಿ ನಮೂದಿಸಿದ್ದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಯ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಅಂದರೆ ಕ್ಯಾಟಗರಿ ಕಟ್ ಆಫ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟ್ ಆಫ್ಗಿಂತ ಕಡಿಮೆ ಇದ್ದಲ್ಲಿ ಅಂತಹ ಸಹನಶಕ್ತಿ ಪರೀಕ್ಷೆ ಪರಿಗಣಿಸಲಾಗುವುದಿಲ್ಲ. ನೇರ ಮತ್ತು ಸಮತಳ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿ ತಪ್ಪು ಎಂದು ಕಂಡುಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂಬುದು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನೊಂದೇನಾದರೂ ಅಭ್ಯರ್ಥಿಗಳು ಮೊಬೈಲ್, ಸ್ಮಾರ್ಟ್ ವಾಚ್ ಹಾಗೂ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಕ್ರೀಡಾಂಗಣಗಳೊಳಗೆ ತರಲು ಅವಕಾಶ ಇರೋದಿಲ್ಲ. ಇದು ಸಹ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದು 3ನೇ ತಾರೀಕಿಗೆ ಬಂದಿರುವಂಥದ್ದು ನೋಡ್ಬೋದು ಡೇಟು. ಬಟ್ ಇದು ವೆಬ್ಸೈಟಲ್ಲಿ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಓಕೆ, ಹಾಗಾಗಿ ನಾಳೆಯಿಂದ ಇದನ್ನು ಒಂದು ಹಾಲ್ ಟಿಕೆಟನ್ನು ಸಹ ಡೌನ್ ಮಾಡ್ಕೋಬೋದು. ಇನ್ನು ನಾನು ಮೊದಲೇ ಹೇಳಿದಂತೆ 15 ಮೇ ಒಳಗಡೆ ನಿಮ್ಮ ಎಲ್ಲ ಒಂದು ಎಸ್ಕಾಮ್ಗಳ ಒಂದು ಫಿಸಿಕಲ್ ಡೇಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸಹ ನೀವೆಲ್ಲರೂ ಸಹ ವೇಟ್ ಮಾಡ್ತೀರಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.